ನಮಸ್ತೆ ಸರ್. ನಮಸ್ತೆ. ಈ ಸೆಗ್ಮೆಂಟಲ್ಲಿ ನಮಗೆ ಒಂದು ಬರೋ ಡೌಟು, ಈಗ ಕಾಯಿಲೆಗಳ ಬಗ್ಗೆ ನೀವು ತುಂಬ ನಮಗೆ ಹೇಳಿದ್ರಿ, ಯಾವ ಥರ ನಾವು ಅದನ್ನು ಹೀಲಿಂಗಾಗಿ ನಾವು ಆ್ಯಸ್ ಅ ಹೀಲರ್ ಹೆಂಗೆ ಅದನ್ನು ಅಪ್ರೋಚ್ ಮಾಡಬೇಕು, ಆ್ಯಸ್ ಅ ಹೀಲಿ ಹೆಂಗೆ ಅಪ್ರೋಚ್ ಮಾಡಬೇಕು ಅನ್ನೋದನ್ನು. ಬಟ್ ಈಗ ಕಾಯಿಲೆನೇ ಅಲ್ಲ, ನಮಗೆ ಸುಮಾರು ಆಸೆಗಳ ಬಗ್ಗೆನೂ ಯೋಚನೆ ಇರುತ್ತೆ. ಪ್ರತಿ ಮನುಷ್ಯನಿಗೂ ಅವನ ಒಂದು ಆಸೆನ ಹೆಂಗೆ ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋದು. ತಾವು ಅದರಲ್ಲಿ 2nd ಡಿಗ್ರಿ ಮತ್ತು 3rd ಡಿಗ್ರಿಲಿ ವಿಶಸ್ ಹೀಲಿಂಗ್ ಬಗ್ಗೆ ನಮಗೆ ಹೇಳ್ಕೊಟ್ಟಿದ್ದೀರಾ. ಬಟ್ ಇದರಲ್ಲಿ ಒಂದಷ್ಟು ಡೌಟ್ಸು ನಂತರ ಬೇರೆ ಸ್ಟೂಡೆಂಟ್ಸಿಗೂ ಬರಬಹುದು. ಒಂದು, ಯಾವ್ಯಾವ ಆಸೆಗಳು ನಾವು ಪಡೋದ್ರಲ್ಲಿ ನಮಗೆ ಆಸೆ ಸುಮಾರು ಇರುತ್ತೆ, ರಿಯಲಿಸ್ಟಿಕ್ ಆಗಿ ಒಂದು ಎಕ್ಸ್ಪೆಕ್ಟೇಷನ್ಸ್ ನಾವು ಹೆಂಗೆ ಸೆಟ್ ಮಾಡ್ಕೊಳ್ಳೋದು ವೈಲ್ ವಿಶಸ್ ಹೀಲಿಂಗ್. ಆ್ಯಂಡ್ ನಾವು ವಿಶಸ್ ಹೀಲಿಂಗ್ ಮಾಡಬೇಕಾದ್ರೆ ಅದ್ರ ಕಡೆ ನಮ್ಮ ಒಂದು ಅಪ್ರೋಚ್ ಹೇಗಿರಬೇಕು. ಈಗ ಸಪೋಸ್ ನಾನು ಯಾರೇ ಆಗಲಿ, ಒಬ್ಬರು ಫೀಮೇಲ್ಗೆ ಒಬ್ಬರು ಒಳ್ಳೆ ಗ್ರೂಮ್ ಸಿಗಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂಲಿ ಅವ್ರು ಯೋಚನೆ ಮಾಡಿದ್ರೆ ಯಾವ ಥರ ಅವರು ಅದನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸಾಧ್ಯ. ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ಈಗ ತುಂಬ ಹೇಳ್ತಾರೆ. ಜಾಬ್ ಬಗ್ಗೆ, ನನಗೆ ಈ ಥರ ಜಾಬ್ ಬೇಕು. ಈಗ ಸಪೋಸ್ ಒಂದೇ ಜಾಬ್ ಇದೆ, ಇಬ್ಬರು ರೇಖಿ ಹೀಲರ್ಸೇ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಇರೋದು ಒಂದೇ ಜಾಬು, ಅದು ಯಾರಿಗೆ ಸಿಗತ್ತೆ? ಎಸ್, ನೀವು ಕೇಳೋ ಏನಿದೆ ಪ್ರಶ್ನೆಗಳು ಮಾತ್ರ ತುಂಬ ಜನರಿಗೆ ಅದರಿಂದ ಅನುಕೂಲ ಆಗುತ್ತೆ. ಒಂದು, ರೇಖಿಯಲ್ಲಿ 1st ಡಿಗ್ರಿಯಲ್ಲಿ ನಾವು ಈ ಥರ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋಲ್ಲ. 2nd ಡಿಗ್ರಿಯಲ್ಲಿ ಬರುತ್ತೆ ಇದೆಲ್ಲ. ವಿಶಸ್ ಹೀಲಿಂಗ್ ಅಂತಲೇ ಒಂದು ಸಪ್ರೇಟ್ ವಿಚಾರ ಇದೆ. ಅದರಲ್ಲಿ ನಾವು ಏನು ಮಾಡ್ತೀವಿ, ನಮ್ಮ ಆಸೆಗಳನ್ನೆಲ್ಲ ಚೀಟಿಯಲ್ಲಿ ಬರಿತೀವಿ. ಚೀಟಿಯಲ್ಲಿ ಬರೆದು ಸಪ್ರೇಟ್ ಈಗ ಮದುವೆ ಆಗಬೇಕು ಅಂತ ಹೇಳಿದ್ರಿ, ಮದುವೆ ಆಗಬೇಕು ಅನ್ನೋದೇ ಒಂದು ಸಪ್ರೇಟ್ ಚೀಟಿಯಲ್ಲಿ ಬರಿತೀವಿ. ಅದಕ್ಕಿಂತ ಮೊದಲು ಒಂದು ಡೈರಿಯಲ್ಲಿ ಬರ್ಕೋತೀವಿ, ಆ ಆಸೆಯನ್ನು ಮೆನ್ಷನ್ ಮಾಡ್ತೀವಿ. ಅದು ಎಷ್ಟು ಟೈಮ್ ಒಳಗಡೆ ಈಡೇರಬೇಕು ಅದನ್ನು ಮೆನ್ಷನ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ 1 ರಿಂದ 1.5 ವರ್ಷ ಟೈಮ್ ಕೊಡ್ತೀವಿ ಮ್ಯಾರೇಜಿಗೆ ಅಂತ. 1 ರಿಂದ 1.5 ವರ್ಷ. ಮನೆ ಕಟ್ಸ್ಬೇಕಂದ್ರೆ 2 ವರ್ಷ. ಒಂದು ಮಗು ಆಗಬೇಕಂದ್ರೆ 1 ರಿಂದ 1.5 ವರ್ಷ. ಹೀಗೆ ಪ್ರತಿಯೊಂದು ಆಸೆಗಳಿಗೂ ಸಪ್ರೇಟ್ ಟೈಮ್ ಕೊಡಬೇಕು. ಆಸೆ ಸ್ಪೆಸಿಫಿಕ್ ಆಗಿರಬೇಕು, ಮೆಜರೇಬಲ್ ಆಗಿರಬೇಕು, ರಿಯಲಿಸ್ಟಿಕ್ ಆಗಿರಬೇಕು, ಟೈಮ್ ಬೌಂಡೆಡ್, ಆಮೇಲೆ ಸ್ಮಾರ್ಟ್, ಆ ಥರ ಸ್ಪೆಸಿಫಿಕ್, ಮೆಜರೇಬಲ್, ಅಟೈನೇಬಲ್, ರಿಯಲಿಸ್ಟಿಕ್, ಟೈಮ್ ಬೌಂಡೆಡ್. ಅದನ್ನು ನಾವು ಫಸ್ಟ್ ನೋಡ್ಕೋಬೇಕು. ಈಗ ಮದುವೆ ಆಗಬೇಕು ಅಂತ ಚೀಟಿಯಲ್ಲಿ ಬರೆದ್ರೆ ಆಗೋದಿಲ್ಲ, ಅದು ಫ್ಯೂಚರ್ ಟೆನ್ಸ್ ಆಯಿತು. ನಮಗೆ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆರ್ ಪಾಸ್ಟ್ ಟೆನ್ಸಲ್ಲೇ ಬರೀಬೇಕು. ಯಾವುದೇ ಒಂದು ಆಸೆ ಆಲ್ರೆಡಿ ಈಡೇರಿದೆ ಅಂತಲೇ ಬರಿತೀವಿ. ಸೊ ಈಗ ಒಂದು ಮದುವೆ ಆಗಬೇಕು ಅನ್ನೋದು ಒಂದು ಇಶ್ಯೂ ಆದರೆ, ಯಾವ ವ್ಯಕ್ತಿಗೆ ಮದುವೆ ಆಗಬೇಕು, ಅವ್ರಿಗೆ ನಿಜವಾಗಿ ಮದುವೆ ಆಗಬೇಕಾ, ಅಥವಾ ಸುಮ್ಮನೆ ಮೇಲಿಂದ ಮೇಲೆ ಆ ಆಸೆ ಇದೆಯೋ, ಅಥವಾ ಬರ್ನಿಂಗ್ ಡಿಸೈರ್ ಇದೆಯೋ, ನಿಜವಾಗಿ ಇದೆಯಾ, ಇದ್ದರೆ ಅವರಿಗೆ ಯಾವ ಥರದ ಹುಡುಗ ಅಥವಾ ಹುಡುಗಿ ಬೇಕು, ಅದು ಆಲ್ರೆಡಿ ಅವರ ಮನಸ್ಸಿನಲ್ಲಿ ಒಂದು ವಿಜುವಲೈಸೇಷನ್ ಅಥವಾ ಇಮ್ಯಾಜಿನೇಷನ್ ಮಾಡಿರಬೇಕು. ಇಂಟೆನ್ಷನ್, ಇಮ್ಯಾಜಿನೇಷನ್, ದೆನ್ ಅದ್ರ ಬಗ್ಗೆ ನಿಮ್ಮ ಅಟೆನ್ಷನ್ ಆ್ಯಂಡ್ ಫೋಕಸ್ ಹೋಗಬೇಕಾಗತ್ತೆ. ಇದ್ರ ಬಗ್ಗೆ ಹೇಳಬೇಕಾದ್ರೆ ಸ್ವಲ್ಪ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಮಾತಾಡಬೇಕು ನಾನು. ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳುತ್ತೆ ಅಂತಂದರೆ, ಎಲ್ಲವೂ ನನ್ನದೇ, ಈಗ ಫಾರ್ ಎಕ್ಸಾಂಪಲ್ ನನ್ನದೇ ಎಷ್ಟು ಮಲ್ಟಿಪಲ್ ವರ್ಷನ್ಸ್ಗಳು ಕ್ವಾಂಟಮ್ ಫೀಲ್ಡಲ್ಲಿ ಇದೆ ಅಂತೆ. ಇದು ಈಗ 1.0 ಆದರೆ 2.0, 3.0 ವರ್ಷನ್ಸ್, ಇನ್ಫಿನಿಟ್ ವರ್ಷನ್ಸ್ ಆರ್ ದೇರ್. ಬಟ್ ಎಲ್ಲಿಯವರೆಗೆ ನಾನು ನನ್ನ ಆ ವರ್ಷನನ್ನು ನೋಡುವುದಿಲ್ಲ, ಅಲ್ಲಿವರೆಗೆ ಅದು ವೇವ್ ಫಾರ್ಮಲ್ಲಿ ಇರುತ್ತೆ. ಯಾವಾಗ ನಾನು ಅದನ್ನೇ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಆ ವೇವ್ ಫಾರ್ಮ್ ಅನ್ನೋದು ಅದು ಕೊಲ್ಯಾಪ್ಸ್ ಆಗಿ ಅದು ಮ್ಯಾಟ್ರ್ ಆಗುತ್ತೆ. ಇದಕ್ಕೆ ಅಬ್ಸರ್ವರ್ ಎಫೆಕ್ಟ್ ಅಂತ ಕರೀತಾರೆ ಕ್ವಾಂಟಮ್ ಫಿಸಿಕ್ಸಲ್ಲಿ. ನೀವು ಯಾವುದನ್ನು ಹೆಚ್ಚೆಚ್ಚು ನೋಡ್ತಾ ಹೋಗ್ತೀರಿ, ನಿಮ್ಮ ಯಾವ ವರ್ಷನ್ ನಿಮಗೆ ಬೇಕಾಗಿದೆಯೋ ಅದನ್ನು, ಆವಾಗಲೇ ಅದು ಮ್ಯಾನಿಫೆಸ್ಟ್ ಆಗೋದು. ಅಲ್ಲಿವರೆಗೆ ಆಗೋದಿಲ್ಲ. ಬರೀ ಥಿಂಕ್ ಮಾಡಿದರೆ ಸಾಕಾಗೋದಿಲ್ಲ. ಥಿಂಕ್ ಮಾಡಬೇಕು, ಫೀಲ್ ಮಾಡಬೇಕು, ಅದ್ರ ಬಗ್ಗೆನೇ ನಿಮ್ಮ ಅಟೆನ್ಷನ್, ಆಮೇಲೆ ನಿಮ್ಮ ಫೋಕಸ್ ಮತ್ತು ಮಾತುಕತೆಗಳು ಎಲ್ಲವೂ ಕೂಡ ಅದ್ರ ಬಗ್ಗೆನೇ ಇರಬೇಕು. ಥಾಟ್ಸ್ ಮತ್ತು ಫೀಲಿಂಗ್ಸ್ ಮತ್ತು ನಿಮ್ಮ ಅಟೆನ್ಷನ್ ಎಲ್ಲ ಆ ಒಂದು ವಿಚಾರದ ಬಗ್ಗೆ ಇರಬೇಕು. ಮದುವೆ ಅನ್ನೋದ್ರ ಬಗ್ಗೆನೇ ನಿಮ್ಮ ಗಮನ ಇರಬೇಕು. ಸೂಕ್ತವಾದ ವರನೊಂದಿಗೆ 1.5 ವರ್ಷದೊಳಗಡೆ ವಿವಾಹವಾಗಿ ಸಾಕ ಮದುವೆ ಆದರೆ ಸುಖಿ ಸಾಂಸಾರಿಕ ಜೀವನವನ್ನು ಕೊನೆಯ ತನಕ ಸಾಗಿಸುತ್ತಿದ್ದೇವೆ ರೇಖಿ, ನಿನಗೆ ಧನ್ಯವಾದಗಳು, ನಿನ್ನ ಇಚ್ಛೆ ನೆರವೇರಲಿ. ಹೆಸರು, ರಾಶಿ, ನಕ್ಷತ್ರ, ಡೇಟ್ ಆಫ್ ಬರ್ತ್, ಅಡ್ರೆಸ್ ಎಲ್ಲ ಕ್ಲೀನಾಗಿ ಬರೆದು, ಆಮೇಲೆ ಆ ಚೀಟಿಗಳನ್ನು 3 ಚೀಟಿಯಲ್ಲೂ ಸೇಮ್ ಮ್ಯಾಟ್ರ್ ಬರೆದು, ಒಂದು ಚೀಟಿಯನ್ನು ಮಾತ್ರ ಪಿರಮಿಡ್ ಒಳಗಡೆ ಹಾಕಿ ಅದಕ್ಕೆ ಎಲ್ಲ ಸಿಂಬಲ್ಗಳನ್ನು ಬರೆದು, ನೀವು ನಿಮ್ಮ ಮದುವೆ ಅನ್ನುವಂಥ ಒಂದು ಇಶ್ಯೂ ಏನಿದೆ ಅದಕ್ಕೆ 10 ಮಿನಿಟ್ಸ್ ಆದರೂ ಕೊಡಬೇಕು. 10 ಮಿನಿಟ್ಸ್. ಆ 10 ಮಿನಿಟ್ಸಲ್ಲಿ ನೀವು ಬರೀ ಆ ಮದುವೆ ಆಗಿ ಸುಖಿ ಸಾಂಸಾರಿಕ ಜೀವನ ಆಲ್ರೆಡಿ ಪಾಸ್ಟಲ್ಲಿ ನಡೆದು ಹೋದ ಘಟನೆ ಅಪ್ಪ.
ನಡೆಯಬೇಕಾಗಿರೋದಲ್ಲ, ಫ್ಯೂಚರಲ್ಲಿ ನಡೆಯೋದಲ್ಲ, ಆಲ್ರೆಡಿ ನಡೆದೋಗ್ಬಿಟ್ಟಿದೆ ಅದು. ಇದಕ್ಕೆ ಲಾ ಆಫ್ ಅಸಂಪ್ಷನ್ ಅಂತ ಕರಿತೀವಿ. ನೀವು ಅದನ್ನು ಥಿಂಕ್ ಮಾಡ್ತಾ ಫೀಲ್ ಮಾಡ್ತಾ ಆ ಇಡೀ ಘಟನೆ ನಡೆದು ಹೋದಂಥ ಘಟನೆಯನ್ನೇ ಮತ್ತೆ ಮೆಲ್ಕು ಹಾಕ್ತಾ ಇದ್ದೀರಿ ನೀವು. ನಾವು ಏನು ಮಾಡ್ತೀವಿ, ಫ್ಯೂಚರನ್ನು ಇಮ್ಯಾಜಿನ್ ಮಾಡ್ತೀವಿ, ಪಾಸ್ಟನ್ನು ಮೆಮರೈಸ್ ಮಾಡ್ತೀವಿ. ಇದು ಡೇಂಜರಸ್. ಫ್ಯೂಚರನ್ನು ಮೆಮರೈಸ್ ಮಾಡಬೇಕು, ಪಾಸ್ಟನ್ನು ಇಮ್ಯಾಜಿನ್ ಮಾಡಬೇಕು. ಈಗ ಏನಾಗುತ್ತೆ, ಆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಏನಿದೆ ಅದಕ್ಕೆ ರಿಯಲ್ ಆಗಿ ನಡೀತಾ ಇದೆಯೋ ಅಥವಾ ನೀವು ಅದನ್ನು ಇಮ್ಯಾಜಿನ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ನೀವು ಅದನ್ನು ಬ್ರೈನನ್ನು ಹ್ಯಾಕ್ ಮಾಡ್ತಾ ಇದ್ದೀರಾ, ಈಗ ಮೈಂಡನ್ನು ಹ್ಯಾಕ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ನಡೆದೋಗ್ಬಿಟ್ಟಿದೆ. ಆಹಾ ಫೀಲಿಂಗಲ್ಲಿ ನೀವಿದ್ದರೆ ಮತ್ತೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಬೇರೆ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ರೇಖಿ, ಈ ಥರ ನನಗೊಂದು ಒಳ್ಳೆ ಹುಡುಗನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ನೀವು ಈಗಲೇ ಹೇಳಿಬಿಟ್ರೆ ಕೂಡಲೇ ಏನು ಮಾಡುತ್ತೆ, ಯೂನಿವರ್ಸ್ ನಿಮಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡಿಸುತ್ತೆ. ಆ ಥರ 21 ಡೇಸ್ ಆದಮೇಲೆ ಮತ್ತೆ ಅದನ್ನು ನಾವು ಭೂಮಿಯೊಳಗೆ ಹೂತಾಕ್ತೀವಿ ಚೀಟಿಯನ್ನು, ಅಥವಾ ಸುಟ್ಟಾಕ್ತೀವಿ. ನೆಕ್ಸ್ಟ್ ಇನ್ನೊಂದು ಚೀಟಿ ಬರೆದಿಟ್ಟದನ್ನು ಅದಕ್ಕೆ ಮತ್ತೆ ಹೀಲ್ ಮಾಡ್ತೀವಿ. ಈ ಥರ ಟೋಟಲಿ 21 63 ಡೇಸ್ವರೆಗೆ ಕಂಟಿನ್ಯೂಸ್ ಆಗಿ ಮಾಡಿದಾಗ ನಮ್ಮ ಬ್ರೈನ್ನಲ್ಲಿ ಏನಾಗುತ್ತೆ, ಆ ನ್ಯೂರಲ್ ನೆಟ್ವರ್ಕ್ ಏನಿದೆ ಅಲ್ಲಿ ಫೈರಿಂಗ್ ಆ್ಯಂಡ್ ವೈರಿಂಗ್ ಆಗಿ ಮತ್ತು ಹೊಸದಾದಂಥ ಪಾತ್ವೇಸ್, ಈಗ ನೀವು ಮದುವೆ ಇಲ್ಲ, ಮದುವೆ ಆಗೋದಿಲ್ಲ, ಅಥವಾ ಮದುವೆ ಕಷ್ಟ, ಈ ಥರದ ಭಾವನೆಗಳೆಲ್ಲ ನಮಗೆ ಈಗ ಪ್ರಾಬ್ಲಮ್ ಕೊಡ್ತಾ ಇರೋದು. ನನಗೆ ಬೇಕಾದ ಹುಡುಗ ಸಿಗ್ತಾನೋ ಇಲ್ವೋ, ಅಥವಾ ಹುಡುಗಿ ಸಿಗ್ತಾಳೋ ಇಲ್ವೋ, ಈ ಥರ ನಾವು ಥಿಂಕ್ ಮಾಡಿ 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 ಅದೇ ನಮಗೆ ಮ್ಯಾನಿಫೆಸ್ಟ್ ಆಗ್ತಾ ಇರೋದು. ಸೆಲ್ಫ್ ಡೌಟ್. ಈಗ ಏನಾಗಿದೆ, ನೀವು ಆಲ್ರೆಡಿ ಮೈಂಡನ್ನು ಹ್ಯಾಕ್ ಮಾಡಿಬಿಟ್ಟಿದ್ದೀರಿ. ಈಗ ಫುಲ್ ನೀವು ಮದುವೆ ಆಗಿಬಿಟ್ಟ ಫೀಲಿಂಗಲ್ಲೇ ಇದ್ದರೆ ಆವಾಗ ಯೂನಿವರ್ಸ್ ನಿಮಗೆ ಅದನ್ನು ಮಿರರ್ ಥರ ನೀವೇನು ಥಿಂಕ್ ಮಾಡ್ತಾ ಇದ್ದೀರಿ, ಫೀಲ್ ಮಾಡಿ, ನೀವೀಗ ಹೇಗಿದ್ರೋ ಹಾಗೆ ಮಿರರ್ ತೋರಿಸೋದು. ಅದು ಏನು ಮಾಡುತ್ತೆ, ನಿಮಗೆ ಇದೇ ಬೇಕಾ, ಮದುವೆನಾ ತಗೋ, ಮಗು ಬೇಕಾ ತಗೋ, ಮನೆ ಬೇಕಾ ತಗೋ, ಕೆಲಸ ಬೇಕಾ ತಗೋ, ಎಲ್ಲವುದು ನಾನು ಏನು ಬಯಸ್ತಾ ಇದ್ದೀನಿ, ನಾನು ಆ್ಯಕ್ಚುಲಿ ಕೋ-ಕ್ರಿಯೇಟರ್. ನಾನೇನು ಥಿಂಕ್ ಮಾಡ್ತೀನಿ, ನಾನೇನು ಫೀಲ್ ಮಾಡ್ತೀನಿ, ಅದನ್ನೇ ನನಗೆ ಯೂನಿವರ್ಸ್ ಕೊಡ್ತಾ ಇರೋದು. ಸೊ ನಾನೀಗ ನೆಗೆಟಿವ್ ಥಿಂಕಿಂಗ್ ಮಾಡ್ತಾಯಿದ್ರೆ ನೆಗೆಟಿವೇ ಆಗ್ತಾಯಿದೆ ಅಲ್ಲಿ. ಸೊ ನನಗೇನು ಬೇಕು ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸ್ಕೊತೀನಿ. ನನಗೆ ಈ ಥರ ಎಲ್ಲ ಬೇಕು, ನಾನು ಈ ಥರನೇ ಜೀವನ ಸಾಗಿಸ್ಬೇಕು, ನಾನೀಗ ಬಡವಾಗಿದ್ದರೆ ನಾನು ಆಲ್ರೆಡಿ ಶ್ರೀಮಂತ ಆಗಿಬಿಟ್ಟಿದ್ದೀನಿ ಅಂತಲೇ ನಾನೀಗ ಥಿಂಕ್ ಮಾಡ್ತೇನೆ, ಫೀಲ್ ಮಾಡ್ತೇನೆ. ನಾನು ಬಡತನದ ಬಗ್ಗೆ ಥಿಂಕೇ ಮಾಡೋದಿಲ್ಲ, ಸ್ಕ್ಯಾರ್ಸಿಟಿ ಬಗ್ಗೆ ಥಿಂಕೇ ಮಾಡೋದಿಲ್ಲ. ಈಗೇನಾಗುತ್ತೆ, ನನಗೆ ಹಣ ಎಲ್ಲ ಮೂಲಗಳಿಂದ ನನ್ನ ಹತ್ರ ಹಣ ಈಸಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಣದ ಬಗ್ಗೆ ನಿಮಗೆ ನೆಗೆಟಿವ್ ಥಾಟ್ಸ್ ಇದ್ದರೆ, ಫೀಲಿಂಗ್ಸ್ ಇದ್ದರೆ ಹಣ ನಿಮ್ಮ ಹತ್ರ ಬರೋದೇ ಇಲ್ಲ. ಹಾಗೆ ಪ್ರತಿಯೊಂದು ವಿಚಾರವೂ ಕೂಡ ಅಷ್ಟೇ. ಪ್ರತಿಯೊಂದು ನೆಗೆಟಿವ್ ಥಾಟ್ಸ್ ಹೇಗೆ ಬರೋಕ್ಕೆ ಸಾಧ್ಯ ಸರ್? ನೆಗೆಟಿವ್ ಥಾಟ್ಸ್ ಹೇಗೆ ಬರುತ್ತೆ ಅಂದರೆ, ನಿಮಗೆ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಫಾದರ್ ಮದರು ಶ್ರೀಮಂತರ ಅಲ್ಲದೆ ಇದ್ದರೆ, ಸಪೋಸ್ ಅವ್ರು ಏನು ಮಾಡಿರ್ತಾರೆ, ಹಣ ಒಳ್ಳೆಯದಲ್ಲ, ಹಣ ಕೆಟ್ಟದ್ದು, ಹಣ ಮರದ ಮೇಲೆ ಬೆಳೆಯುತ್ತಾ, ಶ್ರೀಮಂತರೆಲ್ಲ ಕೆಟ್ಟ ದಾರಿಯಲ್ಲೇ ಮಾಡಿರ್ತಾರೆ, ಆಧ್ಯಾತ್ಮಿಕ ವ್ಯಕ್ತಿಗಳು ಬಡತನದಲ್ಲಿದ್ದರೆ ಒಳ್ಳೆಯದು, ಈ ಥರ ಎಲ್ಲ ಏನಾದರೂ ಥಾಟ್ಸು ಫೀಲಿಂಗ್ಸ್ಗಳನ್ನು ನಿಮ್ಮ ತಲೆ ಒಳಗಡೆ ತುರುಕಿದ್ರೆ 0 to 7 years, 7 to 12 years ಅದು ಪ್ರೋಗ್ರಾಮೇ ಆಗಿಬಿಡುತ್ತೆ. ಒಂದು ಸಲ ನಿಮಗೆ ಹಣ ಒಳ್ಳೆಯದಲ್ಲ, ಹಣ ಕೆಟ್ಟದ್ದು ಅಂತ ಬಂದರೆ ನೀವು ಹಣವನ್ನು ಪ್ರೀತಿ ಮಾಡಲಿಲ್ಲ ಅಂದರೆ ಹಣ ಹೆಂಗೆ ಅಟ್ರಾಕ್ಟ್ ಆಗಿ ಬರುತ್ತೆ ನಿಮಗೆ? ಹಾಗಾದರೆ ಅತಿ ಆಸೆ, ಗ್ರೀಡ್ಗೂ ಅಬಂಡೆನ್ಸ್ಗೂ ವ್ಯತ್ಯಾಸ? ಗ್ರೀಡ್ ಅಂತ ಪ್ರಶ್ನೆನೇ ಬರಲ್ಲ ಇಲ್ಲಿ. ನಿಮ್ಮ ಜೀವನದಲ್ಲಿ ಸಮೃದ್ಧವಾದಂಥ ಜೀವನವನ್ನು ಸಾಗಿಸುವುದು ನಿಮ್ಮ ಆಜನ್ಮ ಸಿದ್ಧ ಹಕ್ಕು, ಹೌದಾ ಅಲ್ವೋ? ನೀವು ಬಡವರಾಗಿ ಹುಟ್ಟಿರಬಹುದು, ಬಟ್ ಬಡವರಾಗಿ ಸಾಯಬೇಕು ಅಂತ ಏನಿಲ್ಲ. ನಾನು ಬಡವನಾಗೇ ಇದ್ದೆ ಒಂದು ಕಾಲದಲ್ಲಿ, ಬಟ್ ನನಗೆ ಯಾವಾಗ ನನ್ನ ಥಾಟ್ಸ್ಗಳು ಇದು ನನಗೆ ಕಾರಣ ಅಂತ ಗೊತ್ತಾಯಿತು, ಆವಾಗ ನಾನು ಕಂಪ್ಲೀಟ್ಲಿ ಚೇಂಜ್ ಮಾಡಿಕೊಂಡೆ. ಹಣದ ಬಗ್ಗೆ ನನಗೆ ಯಾವ ಕೆಟ್ಟ ಒಪಿನಿಯನ್ನು ಇಲ್ಲ. ಹಣ ಆ್ಯಕ್ಚುಲಿ ಕೆಟ್ಟದ್ದಲ್ಲ, ಯೂಸ್ ಮಾಡುವ ಅದಕ್ಕೆ. ಈಗ ಸರ್ಜರಿ ಮಾಡುವವನ ಕೈಲಿ ಚೂರಿ ಸಿಕ್ಕಿದ್ರೆ ಜೀವ ಉಳಿಸ್ತಾನೆ, ರೌಡಿ ಕೈಲಿ ಚೂರಿ ಸಿಕ್ಕಿದ್ರೆ ಸಾಯಿಸ್ತಾರೆ. ಹಾಗೆಯೇ ಹಣ ಆ್ಯಕ್ಚುಲಿ ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಹಣ ಒಂದು ಎನರ್ಜಿ. ಹಣವನ್ನು ನಾನು ಕೇವಲ ಎನರ್ಜಿಯಾಗಿ ನೋಡ್ತೇನೆ. ಸೊ ಅದು ನನ್ನ ಹತ್ರ ಬರ್ತಾ ಇದ್ದರೆ ನಾನು ಅದನ್ನು ಮೂರೇ ದಾರಿ ಇರೋದು. ನಿಮ್ಗೆ ಅಲ್ಲಿ ಗೊತ್ತಿದೆ, ದಾನ, ಭೋಗ ಅಥವಾ ನಾಶ. ನೀವು ಭೋಗ ಮಾಡ್ಬೋದು, ಅದನ್ನು ಎಷ್ಟು ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಉಳಿದದ್ದನ್ನು ನೀವು ದಾನ ಕೊಡಬೇಕಾಗತ್ತೆ. ಅದು ಕೊಟ್ಟಿಲ್ಲ ಅಂದರೆ IT, ED ರೇಡ್ ಆಗಿ ಅವ್ರು ಹೊತ್ಕೊಂಡು ಹೋಗ್ತಾರೆ. ಮೂರೇ ದಾರಿ ಇರೋದು. ಹಾಗಾಗಿ ಹಣ, ನಾನು ಶ್ರೀಮಂತನಾಗುವುದು ನನ್ನ ಜನ್ಮಸಿದ್ಧ ಹಕ್ಕು. ನೋಡಿ, ಹೆಲ್ತ್ ಬೇಕು ನನಗೆ. ನಾನೀಗ ಭೂಮಿ ಮೇಲೆ ಬದುಕಬೇಕಾದ್ರೆ, ಚೆನ್ನಾಗಿ ಬದುಕಬೇಕಾದ್ರೆ ಏನು ಬೇಕು? ಫಸ್ಟ್ ಧರ್ಮ ಅರ್ಥ ಕಾಮ ಮೋಕ್ಷಾಣ ಆರೋಗ್ಯ ಮೂಲ ಮೊತ್ತಮ. ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿದ್ರೆ ಸಾಕ? ಪೈಸಾ ಬೇಕು, ವೆಲ್ತ್ ಇದ್ರೆ ಸಾಕ? ರುಪೀಸ್ ಇದೆ ನನ್ನ ಹತ್ರ, ಪೀಸ್ ಇಲ್ಲ ಅಂದರೆ ಪೀಸ್ ಬೇಕು, ಹ್ಯಾಪಿನೆಸ್ ಬೇಕು, ಜಾಯ್ ಬೇಕು, ಲವ್ ಇರಬೇಕು. ಸೊ ಆಮೇಲೆ ನಿಮಗೆ ನಾಲೆಡ್ಜ್ ಇರಬೇಕು, ಪವರ್ ಇರಬೇಕು. ಇಷ್ಟೆಲ್ಲ ಒಬ್ಬ ಮನುಷ್ಯನದು ಪಾಸಿಟಿವ್ ಥಿಂಗ್ಸ್ಗಳಿವೆಲ್ಲ. ನಾನು ಭೂಮಿ ಮೇಲೆ ಚೆನ್ನಾಗಿರ್ಬೇಕಾದ್ರೆ ಇದೆಲ್ಲ ಇದ್ರೇ ನನ್ನ ಲೈಫ್ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಏನೋ ಒಂದು ಕೊರತೆ.
ಈ 7 ಚಕ್ರಗಳಿಗೂ ಆ 7 ಕೆಲಸಗಳಿರೋದು. ಆ 7 ಚಕ್ರಗಳು ಕರೆಕ್ಟಾಗಿ ಟ್ಯೂನ್ ಆದರೆ ನನ್ನ ಜೀವನದಲ್ಲಿ ಒಳ್ಳೆ ಸಂಗೀತ ಬರುತ್ತೆ. ಇಲ್ಲ ಅಂದರೆ ನೀವು ಬಾರಿಸಿದ್ರು ಕೂಡ ಸಂಗೀತ ಬರಲ್ಲ. ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೆ ಬಾರಿಸಿದಿರು ತಂಬೂರಿ. ಸೊ ನಾನು ಚೆನ್ನಾಗಿ, ನನ್ನ 7 ಚಕ್ರಗಳು ಚೆನ್ನಾಗಿದ್ದರೆ, ನನ್ನ ಆರಾ ಚೆನ್ನಾಗಿದ್ದರೆ, ನನ್ನ ಥಾಟ್ಸ್ ಎಲ್ಲ ಒಳ್ಳೆಯದೇ ಇದ್ದರೆ, ಪಾಸಿಟಿವ್ ಆಗಿದ್ದರೆ, ದೆನ್ ನನ್ನ ಲೈಫಲ್ಲಿ ನೆಗೆಟಿವ್ ಅನ್ನೋದು ಬರೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಬರುತ್ತೆ? ಸೊ ನನ್ನ ಎಲ್ಲ ಆಸೆಗಳಿಂದ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ನಾನು. ಇನ್ಫಿನಿಟ್ ವರ್ಷನ್ಸ್ ಇದೆ ಮೇಡಮ್, ನಂದು, ನಿಮ್ಮದು, ಎಲ್ಲರದ್ದು ಇನ್ಫಿನಿಟ್ ವರ್ಷನ್ಸ್ ಇದೆ. ಇದು ಒಂದು ವರ್ಷನನ್ನು ನಾನು ನೋಡ್ತಾ ಇದ್ದದ್ದು ಈಗ ಮ್ಯಾನಿಫೆಸ್ಟ್ ಆಗಿದೆ ಅಬ್ಸರ್ವರ್ ಎಫೆಕ್ಟ್ ಪ್ರಕಾರ. ನಿಮ್ಮದು ಈ ವರ್ಷನ್ ಈಗ ಮ್ಯಾನಿಫೆಸ್ಟ್ ಆಗಿದೆ. ನೀವು ಚೇಂಜ್ ಮಾಡ್ಕೋಬೋದು. ಈಗ ನಾಳೆ ಸಿನಿಮಾ ಹೀರೋಯಿನ್ ಡಾಕ್ಟರ್ ಜನನಿ ಆಗ್ಬೋದು. ಇದೆಯಾ ಇಲ್ವಾ? ಅಲ್ಲಿದೆ. ನೀವು ಅದನ್ನೇ ನೋಡಬೇಕು. ಬಿಸ್ನೆಸ್ ವುಮನ್ ಆಗ್ಬೋದು. ನೀವು ಬಿಸ್ನೆಸ್ ವುಮನ್ನೇ ನೋಡಬೇಕು. ಇಲ್ಲಪ್ಪ ನೋ ನಾನು ಹಿಂಗೆ ಇಷ್ಟೇ ಪ್ರಾಕ್ಟೀಸ್ ಮಾಡ್ಕೊಂಡು ಹಿಂಗೆ ಇರ್ತೀನಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಚ್ ಆ್ಯಂಡ್ ಎವ್ರಿಥಿಂಗ್ ಪಾಸಿಬಿಲಿಟೀಸ್ ಆರ್ ದೇರ್ ಅಂತ ಹೇಳ್ತಾ ಇದ್ದೇನೆ. ಇದು ಯಾರು ಈ ಫೀಲ್ಡ್ ಒಳಗಡೆ ಬರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲದೂ ನಾನೇ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು. ಉದ್ಧರೇದ್ ಆತ್ಮಾನಂ ಅವಸಾದಯೇತ್. ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕು, ನಿನ್ನ ನಾಶಕ್ಕೆ ನೀನೇ ಕಾರಣ. ಆತ್ಮ ಏವ ಹಿ ಆತ್ಮನೋ ಬಂಧುಹು ಆತ್ಮ ಇವ ರಿಪುರಾತ್ಮನಃ. ನನ್ನ ಉದ್ಧಾರ ನಾನೇ ಮಾಡ್ಕೋಬೇಕು, ಯಾರೋ ಬಂದು ನನ್ನ ಉದ್ಧಾರ ಮಾಡೋದಿಲ್ಲ. ನಾನೀಗ ರೇಖಿ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿದ ಕೂಡಲೇ ಎಲ್ಲವೂ ಆಗತ್ತೆ ಅಂತ ಅಲ್ಲ. ನನ್ನ ಆಸೆ ಆಕಾಂಕ್ಷೆಗಳು ಯಾವುದಿದೆ ಅದನ್ನು ಅದು ಮ್ಯಾನಿಫೆಸ್ಟ್ ಮಾಡುತ್ತೆ ರೇಖಿ. ಸರ್, ಈಗ ನೀವು ಹೇಳ್ದಂಗೆ ರೇಖಿ ಆಸೆನ ಮ್ಯಾನಿಫೆಸ್ಟ್ ಮಾಡುತ್ತೆ ಅಂತಂದರೆ, ಈಗ ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ಥರದ ಆಸೆಗಳು ಇರುತ್ತೆ. ಈಗ ಕೆಲವರಿಗೆ ಒಂದೇ ಥರ ಆಸೆ, ಈಗ ಒಂದು ಸ್ಮಾಲ್ ಎಕ್ಸಾಂಪಲ್ ಅಂದರೆ, ಈಗ ವರ್ಕ್ ಪ್ಲೇಸಲ್ಲಿ ಸಪೋಸ್ ಆಫೀಸಲ್ಲಿ ಯಾರೋ ಕೆಲಸ ಮಾಡ್ತಿದ್ದಾರೆ, ಇಬ್ಬರು ರೇಖಿ ಕಲ್ತಿದ್ದಾರೆ, ಇರೋದು ಜಾಬ್ ಪೊಸಿಷನ್ ಒಂದೇ. ಅದೇ ನೀವು ಅವಾಗ ಕೇಳಿದರೆ ಆ ಕ್ವಶನ್ ನಾನು ಆನ್ಸರ್ ಮಾಡಿಲ್ಲ. ಒಂದೇ ಪೊಸಿಷನ್ ಇದ್ದಾಗ, ಒಂದೇ ಪ್ಲೇಸು, ಇಬ್ಬರು ಟ್ರೈ ಮಾಡ್ತಾ ಇದ್ದಾಗ, ಯಾರ್ದು ಫೋರ್ಸ್ ಜಾಸ್ತಿ ಇದೆ, ಯಾರದ್ದು ಎನರ್ಜಿ ವೈಬ್ರೇಷನ್ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಅವ್ರ ಕಡೆಗೆ ಅದು ಅಟ್ರಾಕ್ಟ್ ಆಗಿ ಬರುತ್ತೆ. ಅರ್ಥ ಆಗುತ್ತಾ? ಸೊ ಹಾಗಾಗಿ ಅಲ್ಲಿ ಮತ್ತೊಬ್ಬನಿಗೆ ಸಿಕ್ಕಿಲ್ಲ ಅಂದರೆ ಅದ್ರ ಬಗ್ಗೆ ಸಿಕ್ಕಿದ್ರೆ ಸಿಕ್ಕಲಿ, ಸಿಗದಿದ್ರೂ ತೊಂದರೆ ಇಲ್ಲ. ಅಯ್ಯೋ ನನ್ನಂಥವನಿಗೆಲ್ಲ ಎಲ್ಲಿ, ಐ ಆಮ್ ನಾಟ್ ವರ್ದಿ, ಈ ಥರದ ಥಾಟ್ಸಲ್ಲಿ ಇರ್ಬೋದು. ಅವರು ಅದು ಫೇಲ್ಯೂರ್ ಆಗ್ತಾ ಇದೆ. ಫೋರ್ಸ್ ಯಾರಿಗೆ ಅಲ್ಲಿ ಕೆಲಸ ಮಾಡೋ ಎನರ್ಜಿ ಯಾರ ಪರವಾಗಿರುತ್ತೆ, ಅದು ನ್ಯೂಟ್ರಲ್ ಇರುತ್ತೆ ಎನರ್ಜಿ. ನೀವು ಒಳ್ಳೆಯವರು ಕೆಟ್ಟವರು ಆ ಥರ ಏನೂ ಇಲ್ಲ ನೋಡಿ. ಆಲ್ಮೋಸ್ಟ್ ನಾವೀಗ ನೋಡ್ತಾ ಇದ್ದೀವಿ, ಶ್ರೀಮಂತರೆಲ್ಲ ಅವರೆಲ್ಲ ಏನು ಭಯಂಕರ ಒಳ್ಳೆಯವರು ಅಂತ ನೀವು ಹೇಳ್ತೀರಾ? ಇಲ್ಲ. ಬಟ್ ಅವರು ಹಣದ ಬಗ್ಗೆ ಅವರಿಗೆ ಯಾವಾಗಲೂ ಕೆಟ್ಟ ಒಪಿನಿಯನ್ ಇಲ್ಲ, ಹಾಗಾಗಿ ಅವ್ರು ಶ್ರೀಮಂತರಾಗಿದ್ದಾರೆ, ದಟ್ಸ್ ಆಲ್. ಒಳ್ಳೆಯವರೆಲ್ಲ ಬಡವರಾಗೇ ಇರ್ತಾರೆ. ಅದು ನಾನು ಆಲ್ರೆಡಿ ಹೇಳಿದ್ದೇನೆ, ಇವೆಲ್ಲ ಲಾಸ್ ಇದೆ, ಯೂನಿವರ್ಸಲ್ ಲಾಸ್. ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಆ್ಯಸ್ ವಿದಿನ್ ಸೋ ವಿದೌಟ್, ಆ್ಯಸ್ ಅಬೌವ್ ಸೋ ಬಿಲೋವ್ ಅಂತ ಹೇಳಿದ್ದಾರೆ. ಆಯಿತಾ? ದ ಆಲ್ ಈಸ್ ಮೈಂಡ್, ಯೂನಿವರ್ಸ್ ಈಸ್ ಮೆಂಟಲ್. ಇವೆಲ್ಲ 7 ಯೂನಿವರ್ಸಲ್ ಲಾಸ್ ಇದೆ. ಅದ್ರ ಬಗ್ಗೆನೇ ಗಂಟೆಗಟ್ಟಲೆ ಮಾತಾಡ್ಬೋದು. ಸರ್, ಈಗ ವಿಶಸ್ ಹೀಲಿಂಗ್ಗೆ ತಾವು 2 ಮೋಡ್ ಆಫ್ ಇದು ಹೇಳ್ಕೊಟ್ರಿ. ಒಂದು ಪಿರಮಿಡ್ ಹೀಲಿಂಗು, ಇನ್ನೊಂದು 3rd ಲೆವೆಲಲ್ಲಿ ಬರೋವಂಥ ಕ್ರಿಸ್ಟಲ್ ಹೀಲಿಂಗ್. ಎರಡಕ್ಕೂ ಡಿಫ್ರೆನ್ಸ್ ಹೇಗಿದೆ? ಯಾವುದು ಜಾಸ್ತಿ ನಮಗೆ ಎಫೆಕ್ಟಿವ್ ಆಗಿರುತ್ತೆ? ಒಂದಕ್ಕಿಂತ ಒಂದು ಪವರ್ಫುಲ್ ಇದೆ. ಪಿರಮಿಡ್ಗಿಂತ ಕ್ರಿಸ್ಟಲ್ ಗ್ರಿಡ್ ಹೀಲಿಂಗ್ ಪವರ್ಫುಲ್ ಇದೆ. ಯಾಕಂದರೆ ಅದು 24 hours ಹೋಗ್ತಾ ಇರುತ್ತೆ ಎನರ್ಜಿ. ಇದು ನೀವು ಎಷ್ಟೊತ್ತು ಹೀಲಿಂಗ್ ಮಾಡ್ತಾರೋ ಅಷ್ಟೊತ್ತು ಹೋಗುತ್ತೆ ಎನರ್ಜಿ. ಒಂದಕ್ಕಿಂತ ಒಂದು ಪವರ್ಫುಲ್. ಅದು ನೀವು ಇನ್ನೂ ಹೈಯರ್ ಲೆವೆಲಿಗೆ ಹೋದ್ರಿ ಅಂತ, ಮಾಸ್ಟರ್ ಹೀಲರ್. 3rd ಲೆವೆಲ್ ಅಂದರೆ ಮಾಸ್ಟರ್ ಹೀಲರ್. ಆ್ಯಕ್ಚುಲಿ ನೀವೇನು ಥಿಂಕ್ ಮಾಡ್ತಾರೋ ಅದು ಆಗುತ್ತೆ ಆವಾಗ. ಸೊ ಅಲ್ಲೂ ಕೂಡ ಮೆಡಿಟೇಷನ್ ಮಾಡಿ ವಿಷಸ್ಸನ್ನು ಹೀಲ್ ಮಾಡಲಿಕ್ಕಿದೆ. ಬೇರೆ ಬೇರೆ ಟೆಕ್ನಿಕ್ಸ್ 3rd ಡಿಗ್ರಿಯಲ್ಲಿ ಬರುತ್ತೆ. ಸೈಕಿಕ್ ಸರ್ಜರಿ ಮಾಡಿ ಪೇಯ್ನ್ ಎಲ್ಲ 2 ನಿಮಿಷದಲ್ಲಿ ಕ್ಲಿಯರ್ ಮಾಡ್ತೀವಿ. ಆಯಿತಾ? ವಿಷಸ್ ಎಲ್ಲ ಕ್ವಿಕ್ಕಾಗಿ ಹೀಲ್ ಮಾಡ್ತೀವಿ. ಅದೆಲ್ಲ ನಿಮ್ಮ ಹೀಲಿಂಗ್ ಪವರ್ ಜಾಸ್ತಿ ಆಗಿದೆ ಅಂತ ಅರ್ಥ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅವೆಲ್ಲ ಬೇರೆ ಬೇರೆ ಟೂಲ್ಸ್ಗಳು. ಒಂದು ವರ್ಕ್ ಆಗಿಲ್ಲ ಅಂದರೆ ಇನ್ನೊಂದು. ನಮ್ಮ ಬತ್ತಳಿಕೆಯಲ್ಲಿ ಬಾಣಗಳು ಯಾವುದೂ ಖಾಲಿ ಆಗಬಾರ್ದು. ಈಗ ನೀವು ಕೈ ಇಟ್ಟರೆ ವಾಸಿ ಆಗಿಲ್ಲ, ಸೊ ಆವಾಗ ಸೈಕಿಕ್ ಸರ್ಜರಿ ಮಾಡಿ ಹೀಲ್ ಮಾಡಿ. ಅದಕ್ಕೂ ವಾಸಿ ಆಗಿಲ್ಲ, ಹೀಲಿಂಗ್ ಅಟ್ಯೂನ್ಮೆಂಟ್, ಸೈಕಿಕ್ ಸರ್ಜರಿ, ಆಮೇಲೆ ಹೀಲಿಂಗ್ ಮಾಡಿ, ಬೇಗ ರಿಸಲ್ಟ್ ಸಿಗುತ್ತೆ ಮಾಸ್ಟ್ರಾಗಿ. ಹಾಗೆ ನಾವು ಎಲ್ಲ ನಮ್ಮ ಹತ್ರ ಟೂಲ್ಸ್ಗಳು ರೆಡಿ ಇಟ್ಕೊಳ್ತೀವಿ. ಎಲ್ಲಿ ಕೆಲಸ, ಯಾವ್ದು ಕೆಲಸ ಆಗುತ್ತೆ, ಎಷ್ಟು ಕೆಲಸ ಆಗುತ್ತೆ ಗೊತ್ತಿರುತ್ತೆ ನಮಗೆ. ಅದನ್ನು ನಾವಲ್ಲಿ ಯೂಸ್ ಮಾಡ್ಕೋತೀವಿ. ಎಲ್ಲ ಕಡೆನೂ ಎಲ್ಲ ಟೆಕ್ನಿಕ್ ಯೂಸ್ ಮಾಡೋಕ್ಕೆ ಹೋಗಲ್ಲ. ಮುಳ್ಳಿಂದ ಹೋಗೋದಕ್ಕೆ ಕೊಡಲಿ ಯಾಕೆ ಹಾಕಲಿ. ಹಾಗೆ ವಿಶಸ್ ಬಗ್ಗೆ ಇನ್ನೇನಾದ್ರು ಉಂಟಾ ಕೇಳಿ? ಸರ್, ವಿಶಸ್ ಹೀಲಿಂಗ್ ಬಗ್ಗೆ ನೀವು ಹೇಳಿದ್ರಿ. ಈಗ ಒಂದು ಕೆಲವು ಜನರಲ್ ಡೌಟ್ಸ್ ಬರುತ್ತೆ ನಾವು ಹೀಲ್ ಮಾಡ್ಬೇಕಾದ್ರೆ. ಒಂದು, ನೀವು ನಮಗೆ ಹೇಳಿದ್ದು
ಬಿಫೋರ್ ಹೀಲಿಂಗಿಗೂ ನಾವು ಅಟ್ಯೂನ್ಮೆಂಟ್ ತೊಗೊಂಡೋದಕ್ಕೂ ಮಾಡಿ ಆಮೇಲೂ ನಮ್ಮ ಒಂದು ಇದರಲ್ಲಿ ಪರಿವರ್ತನೆ ಬಂದಿರತ್ತೆ, ಜನ ನಮ್ಮನ್ನು ಒಂದು ಡಿಫ್ರೆನ್ಸನ್ನು ನೋಡ್ತಾರೆ ಅಂತ. ಈಗ ಕೆಲವೊಮ್ಮೆ ನಮಗೊಂದು ಡೌಟ್ ಬರುತ್ತೆ, ಈಗ ರೇಖಿ ಮಾಡ್ಬೇಕಾದ್ರೆ ನೆಗೆಟಿವ್ ಥಿಂಕಿಂಗ್ ನಾವು ಮಾಡಿದಷ್ಟು ನಮಗೆ ಅದರದ್ದು ಇಂಪ್ಯಾಕ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ, ನಮ್ಮ ಹೊರ ನಾವೇ ಇದು ಮಾಡ್ಕೋತೀವಿ ಅಂತ ಹೇಳ್ತೀವಿ. ಸೊ ನಾವು ರೇಖಿಗೋಸ್ಕರ ಚೇಂಜ್ ಆಗಿ ನಮ್ಮ ನೆಗೆಟಿವಿಟಿನ ಕಮ್ಮಿ ಮಾಡಿದ್ವಾ, ಅಥವಾ ರೇಖಿ ಎನರ್ಜಿಯಿಂದ ನಾವು ಚೇಂಜ್ ಆಗಿದ್ದೀವ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಸರ್? ಮೇಡಮ್, ನಾನೇ ನನ್ನ ಲೈಫನ್ನು ಒಂದು ಸಲ ಹಿಂತಿರುಗಿ ನೋಡಿದಾಗ 12:30 ಗಂಟೆ ಅಥವಾ 1 ಗಂಟೆಗೆ ಊಟ ಹಾಕಲಿಲ್ಲ ಅಂತಂದರೆ ಹೆಂಡತಿಗೆ ಸಿಟ್ಟು ಬಂದು ಪ್ಲೇಟನ್ನೇ ಎತ್ತಿ ಬಿಸಾಡ್ತಿದ್ದೆ. ಈಗ 3 ಗಂಟೆಗೆ ಊಟ ಕೊಟ್ಟರು ಅಷ್ಟಾದರೂ ಕೊಟ್ಟಿಯಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೇನೆ. ಸಿಟ್ಟು ಭಾರಿ ಇತ್ತು ನನಗೆ, ಚಿಂತೆ ಸಿಕ್ಕಾಪಟ್ಟೆ ಮಾಡ್ತಾಯಿದ್ದೆ. ಬಟ್ ಆಫ್ಟರ್ ರೇಖಿ ಫಸ್ಟು ಸೆಕೆಂಡು ಥರ್ಡ್ ಡಿಗ್ರಿ ಆಗೋಷ್ಟೊತ್ತಿಗೆ ಆ ಕೋಪ ಅನ್ನೋದು ಸಬ್ಸೈಡ್ ಆಯಿತು. ನಾನು ಸಪ್ರೆಸ್ ಮಾಡಲಿಲ್ಲ, ಆ್ಯಕ್ಚುಲಿ ಸಪ್ರೆಸ್ ಮಾಡಿ ಅಂತ ರೇಖಿಯಲ್ಲಿ ಹೇಳುವುದೂ ಇಲ್ಲ. ನಿಮ್ಮ ಒಳಗಡೆ ಸಪ್ರೆಸ್ ಆಗಿರುವ ಅಪ್ರೆಸ್ ಆಗಿರುವ ಥಾಟ್ಸು ಫೀಲಿಂಗ್ಸನ್ನು ಹೀಲ್ ಮಾಡಿ ಅಂತೀವಿ. ಯಾವುದೋ ಒಂದು ಕಾರಣಕ್ಕೆ ನನಗೆ ಕೋಪ ಬರ್ತಾ ಇರೋದು, ಒಂದೋ ನನ್ನ ಅಹಂಕಾರಕ್ಕೆ ಹೊಡೆತ ಬಿದ್ದು ಕೋಪ ಬರ್ತಾ ಇರ್ಬೋದು, ಅಥವಾ ನಾನು ಎಣಿಸಿದಂತೆ ಆಗಲಿಲ್ಲ ಅದಕ್ಕೋಸ್ಕರ ಕೋಪ ಬರ್ತಾ ಇರ್ಬೋದು. ಇವೆಲ್ಲ ನಮ್ಮ ಮನಸ್ಸಿನ ಆಟಗಳೇ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಆ ಮನಸ್ಸನ್ನು ಹೀಲ್ ಮಾಡ್ತೀವಿ. ಸೆಕೆಂಡ್ ಡಿಗ್ರಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಥಾಟ್ಸ್ ಆ್ಯಂಡ್ ಇಮೋಷನ್ಸ್ ಹೀಲಿಂಗ್. ಥಾಟ್ಸ್ ಆ್ಯಂಡ್ ಇಮೋಷನ್ಸ್ ಹೀಲಿಂಗ್ ಆಗ್ತಾ 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 ನೀವು ಜಸ್ಟ್ ಬುಸುಗುಡ್ತೀರಿ, ಅಷ್ಟು ಬಿಟ್ಟರೆ ಕಚ್ಚುವುದಿಲ್ಲ. ನಿಮ್ಮ ಕೋಪದಿಂದ ಬೇರೆಯವರಿಗೆ ತೊಂದರೆ ಆಗೋದಿಲ್ಲ. ಹಾಗಂತ ನೀವು ಕೋಪನೇ ಮಾಡ್ಕೊಳ್ಬಾರ್ದು, ಮಾಡ್ಕೊಂಡ್ರೆ ತಪ್ಪು ಆ ಥರ ರೇಖೆ ಹೇಳೋದಿಲ್ಲ. ಕೋಪ ಮಾಡ್ಕೊಳ್ಳೋಲ್ಲಿ ಮಾಡ್ಕೋಬೇಕಾಗತ್ತೆ, ಬಟ್ ಬುಸ್ಗುಡ್ತೀರ ಅಷ್ಟೇ, ಕಚ್ಚುವುದಿಲ್ಲ ಯಾರಿಗೂ ಕೂಡ. ನಿಮ್ಮ ಬಾಡಿ ಒಳಗಡೆ ಏನು ಚೇಂಜಸ್ ಆಗಬಾರ್ದು. ಪಲ್ಸು, BP, ಹಾರ್ಟ್ ರೇಟು ಎಲ್ಲ ನಾರ್ಮಲ್ ಆಗಿ ಇರುತ್ತೆ. ಸ್ವಲ್ಪ ಸ್ವರ ಏರಿಸ್ಬೋದು, ಸ್ವಲ್ಪ ಕಣ್ಣು ದೊಡ್ಡದು ಮಾಡ್ಬೋದು, ಅಷ್ಟೇ. ಇದು ನಿಮ್ಮಲ್ಲಿ ಕಾಣುವಂಥ ವ್ಯತ್ಯಾಸ. ಡೇ ಬೈ ಡೇ ನೀವು ಹೀಲಿಂಗ್ ಮಾಡ್ತಾ 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 ಒಳಗಡೆಯಿಂದ ಆಗುವಂಥ ವ್ಯತ್ಯಾಸ, ಆಯಿತಾ? ಮತ್ತು ನಾವು ರೇಖೆಯಲ್ಲಿ 1 ಗಂಟೆ ನಾನು ಹೀಲ್ ಮಾಡಿರ್ತೇನೆ. ಈಗ 1 ನಿಮಿಷ ನಾನು ಫುಲ್ ಕೋಪ ಮಾಡ್ಕೊಂಡ್ಬಿಟ್ರೆ ಅದು ಈಕ್ವಲ್ ಆಯಿತು, ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ನನಗದು ಗೊತ್ತಿರೋದ್ರಿಂದ ನಾನು ನನ್ನ ಎನರ್ಜಿಯನ್ನು ವೇಸ್ಟ್ ಮಾಡ್ಕೋಬಾರ್ದು. ನಾನೀಗ ಮಾಡ್ಕೊಂಡದ್ದು ಎಷ್ಟೋ ಜನ ಮಾಡ್ತಾ ಇರ್ತಾರೆ, ಅಲ್ಲಿ ದೇವ್ರ ಪೂಜೆ ಮಾಡ್ತಾರೆ, ಸ್ತೋತ್ರ ಹೇಳ್ತಾರೆ, ಅಲ್ಲಿ ಒಂಚೂರು ಏನೋ ಮಕ್ಕಳು ತಪ್ಪು ಮಾಡಿದ ಕೂಡಲೇ ಹೊರಗಡೆ ಬಂದು ಸಿಟ್ಟು ಮಾಡ್ತಾರೆ, ಎಲ್ಲ ಬಡಿತಾರೆ. ಇದೇನಾಗುತ್ತೆ, ಎನರ್ಜಿ ಅಲ್ಲಿಗೆ ಏನೋ ಅವ್ರ ಒಳಗಡೆ ಬದಲಾವಣೆ ಮಾಡುವಂಥ ಶಕ್ತಿನೇ ಇರೋದಿಲ್ಲಲ್ಲ. ನನ್ನ ಒಳಗಡೆ ಬದಲಾಗಬೇಕಾದ್ರೆ ನನ್ನ ಎನರ್ಜಿ ಖಾಲಿ ಆಗಬಾರ್ದು. ನಾನು ಒಂದು ಥಿಂಕ್ ಮಾಡೋದು ನೆಗೆಟಿವ್ ಥಿಂಕ್ ಮಾಡಬಾರ್ದು, ನೆಗೆಟಿವ್ ಫೀಲಿಂಗ್ಸ್ ಮಾಡ್ಕೋಬಾರ್ದು, ನೆಗೆಟಿವ್ ಮಾತುಗಳನ್ನು ಆಡಬಾರ್ದು. ಈ ಕೋಪ ಮತ್ತು ಜಗಳ ಎಲ್ಲ ಯಾವಾಗ ಆಗುತ್ತೆ, ನಾನು ಸಿಟ್ಟಲ್ಲಿ ಮಾತಾಡಿದಾಗ, ಅಥವಾ ನನ್ನ ಬಾಡಿ ಒಳಗಡೆನೇ ಕೋಪ ಬಂದು ಆವೇಶ ಬಂದವ್ರ ಥರ ನಾನು ಬಿಹೇವ್ ಮಾಡಿದಾಗ, ಆಮೇಲೆ ಆ ಕೋಪ ಇಳಿದು ಹೋದ್ಮೇಲೆ ಮತ್ತೆ ಗಿಲ್ಟ್ ಕಾಡುತ್ತೆ. ಇವೆಲ್ಲ ನೆಗೆಟಿವೇ, ಅದೊಂದು ಚೈನ್. ಸೊ ನಾನೇನು ಮಾಡ್ತೀನಿ, ಕೋಪ ಬರುವಾಗಲೇ ನಾನು ಜಾಗೃತ ಆಗ್ತೀನಿ. ನೀವು ಯಾವಾಗ ಡೈಲಿ ಧ್ಯಾನ ಮಾಡ್ತಾ ಮಾಡ್ತಾ ಬರ್ತೀರಿ, ರೇಖೆ ಮಾಡ್ತಾ ಮಾಡ್ತಾ ಒಳಗಡೆಯಲ್ಲಿ ಮಾಡ್ತಾ ಬಂದಾಗ ನನ್ನ ಒಳಗಡೆ ಈಗ ಕೋಪ ಹುಡ್ತಾ ಇದೆ ಅನ್ನೋದೇ ನಿಮಗೆ ಗೊತ್ತಾದರೆ ಆವಾಗ ಕೋಪ ಅಲ್ಲೇ ತಣ್ಣಗಾಗುತ್ತೆ. ನೀವು ಅದನ್ನು ಸಪ್ರೆಸ್ ಮಾಡಬೇಕಾಗಿಲ್ಲ. ನನಗೀಗ ಕೋಪ ಬರ್ತಾ ಇದೆ. ನಾವು ಯೂಶ್ವಲಿ ಅನ್ಕಾನ್ಷಿಯಸ್ ಆಗೇ ಎಲ್ಲ ಮಾಡ್ತಾ ಇರೋದು. ಆಲ್ಮೋಸ್ಟ್ ನಾವೆಲ್ಲ ಆಟೋ ಪೈಲಟ್. ನೀವು ಆ್ಯಕ್ಚುಲಿ ನೋಡೋಕೆ ಹೋದರೆ ಎಲ್ಲ ಮೆಕ್ಯಾನಿಕಲ್ ಆಟೋ ಪೈಲಟ್ಟಾಗಿ ಮಾಡ್ತಾ ಇರ್ತೀವಿ. ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಏನೇನು ಮಾಡ್ತೀವಿ ಎಲ್ಲ ಆಟೋ ಪೈಲಟ್ಟಾಗಿ ಮಾಡ್ತಾ ಇರ್ತೀವಿ. ನಾವು ಕಾನ್ಷಿಯಸ್ ಆಗಿರೋದೇ ತುಂಬ ಕಡಿಮೆ. ನಾನು ಮಾತಾಡೋದು ಕಾನ್ಷಿಯಸ್ ಆಗಿ ಮಾತಾಡಲ್ಲ, ಥಿಂಕ್ ಮಾಡೋದು ಕಾನ್ಷಿಯಸ್ ಆಗಿ ಥಿಂಕ್ ಮಾಡಲ್ಲ. ರಿಯಾಕ್ಷನ್ ಕೊಡ್ತಿರ್ತೀವಿ, ಕೂಡಲೇ ರೆಸ್ಪಾನ್ಸ್ ಕೂಡಲೇ ರಿಯಾಕ್ಷನ್ನು. ಅದು ಬೇಕಾ ಬೇಡವಾ, ನಾವು ಅಲ್ಲಿ ಆ ವಿವೇಚನಾ ಶಕ್ತಿನ ಕಳ್ಕೊತೀವಿ. ಸೊ ಕ್ರೋಧಾದ್ ಭವತಿ ಸಮೋಹ, ನಮ್ಮಲ್ಲಿ ಅದೊಂದು ಚೈನ್ ಅಂತ ಹೇಳ್ಬಿಟ್ಟಿದ್ದಾನೆ, ವಿಷಯಸ್ ಸರ್ಕಲ್. ಜಾಯತೋ ವಿಷಯಾನ್ ಪುಂಸಾಂ ಸಂಗಸ್ತೇಷು ಉಪಜಾಯತೆ, ಸಂಗಾ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮತಿ ವಿಭ್ರಮ. ಇವೆಲ್ಲ ಯಾಕೆ ಹೇಳಿದಾನಂದರೆ ಅದೊಂದು ಚೈನ್ ಒಳಗಡೆ ನಾವು ಸಿಕ್ಕಾಕೊಳ್ಳಲ್ಲ, ನಾವು ಸಪ್ರೇಟ್ ಆಗ್ತೀವಿ. ಕೋಪ ನನ್ನೊಳಗೆ ಉತ್ಪತ್ತಿ ಆಗ್ತಾ ಇದೆ ಅನ್ನೋದೇ ನನಗೆ ಗೊತ್ತಾಗುತ್ತೆ. ಆವಾಗ ನಾನು ಏನಾಗುತ್ತೆ, ತನ್ನಷ್ಟಕ್ಕೆ ಕೋಪ ಶಾಂತ ಆಗುತ್ತೆ. ಕೋಪ ಮಾಡ್ಕೊಳ್ಳೋ ಟೈಮಲ್ಲಿ ಮಾಡ್ಕೋತೀವಿ, ಮಾಡ್ಕೋಬಾರದ ಟೈಮಲ್ಲಿ ನಾವು ಮಾಡ್ಕೊಳಕ್ಕೆ ಹೋಗಲ್ಲ. ಯೂಶ್ವಲಿ ಕಾಮಾಗೇ ಇರುತ್ತೆ. ಮೈಂಡಲ್ಲಿ ವೇವ್ಸ್ಗಳು ತುಂಬ ಕಡಿಮೆ ಆಗ್ತಾ ಬರುತ್ತೆ. ಮೈಂಡ್ ಶಾಂತ ಆದಷ್ಟು, ನೀವು ಪ್ರಶಾಂತ ಸಾಗರದಲ್ಲಿ ಅಲೆಗಳೇ ಇರುವುದಿಲ್ಲ, ಸಾಗರದ ಮಧ್ಯದಲ್ಲಿ ಅಲೆಗಳೇ ಇಲ್ಲ, ಅದೇನೇದು ದಡದಲ್ಲಿರುತ್ತೆ. ಸೊ ನಿಮಗೆ ನಿಮ್ಮ ಬಾಡಿ, ಮೈಂಡ್, ಸ್ಪಿರಿಟ್ ಮೂರೂ ಕೂಡ ಸಪ್ರೇಟ್ ಆಗುತ್ತೆ ಒಂದು ಕಾಲದಲ್ಲಿ, ಒಂದು ಟೈಮ್ ಬಂದಾಗ. ಈಗ ನೀವೇ ಬಾಡಿ ಅಂತ ತಿಳ್ಕೊಂಡಿದ್ದೀರಿ, ನೀವೇ ಮೈಂಡ್ ಅಂತ ತಿಳ್ಕೊಂಡಿದ್ದೀರಿ, ಅವೆಲ್ಲ ಸಪ್ರೇಟ್ ಆಗುವಂಥ ಟೈಮ್ ಬಂದಾಗ ನಿಮಗೆ ಎಲ್ಲ ಒಳಗಡೆ ನಡೆಯುವ ಆಟಗಳೆಲ್ಲ ನೋಡಿ ನಗ್ತಾ ಇರ್ತೀರ. ನೀವು ನಿಮ್ಮೊಳಗೆ ಬರ್ತಾ ಇರುತ್ತೆ ಅವೆಲ್ಲ ಥಾಟ್ಸ್ಗಳು, ಇದೆಲ್ಲ ನೋಡಿ ನಗ್ತಾ ಇರ್ತೀರ. ಅಷ್ಟು ಬಿಟ್ಟರೆ ಎಲ್ಲಿ ನೀವು ರಿಯಾಕ್ಟ್ ಮಾಡ್ತೀರಾ, ರೆಸ್ಪಾನ್ಸ್ ಮಾಡ್ಬೇಕಾದ್ರೆ ಮಾಡ್ತೀರಾ, ಎಲ್ಲದೂ ನಿಮ್ಮ ಕಂಟ್ರೋಲ್ ಇರುತ್ತೆ.
ಮೈಂಡ್ ನಿಮ್ಮ ಕಂಟ್ರೋಲಿಗೆ ಬರುವುದು ನೀವು ಸ್ವತಃಕ್ಕೆ ಹೀಲ್ ಆದಾಗ, ಸ್ವಸ್ಥ ಆದಾಗ ಮಾತ್ರ. ಸರ್, ಇದರ್ಲಿಂದ ನಂಗೆ ಬರ್ತಿರೋ ನೆಕ್ಸ್ಟ್ ಕ್ವೆಶನ್, ರೇಖಿ ನಮಗೆ ಹೀಲ್ ಮಾಡ್ತಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಅದು ವರ್ಕ್ ಆಗ್ತಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಈಗ ರೇಖಿಯಿಂದ ನೀವು ಹೀಲ್ ಆಗಿದ್ದು ಅಂತ ಅದನ್ನೇ ಹೇಳ್ತಾ ಇರೋದು. ನೀವು ರೇಖಿಯನ್ನು ಮಾಡಿ ಅಲ್ಲ, ನೀವು ರೇಖಿ ಮಾಡ್ತಾ ಮಾಡ್ತಾ ರೇಖಿನೇ ನಿಮ್ಮನ್ನು ಒಳಗಡೆ ಮೈಂಡನ್ನು, ಬಾಡಿ, ಮೈಂಡ್, ಸ್ಪಿರಿಟನ್ನು ಹೀಲ್ ಮಾಡೋದ್ರಿಂದ ನಿಮ್ಮ ಪರ್ಸನ್ಯಾಲಿಟಿ ಚೇಂಜ್ ಆಗುತ್ತೆ. ಈಗ ನೀವು ಪರ್ಸೋನಾ ಅಂದರೆ ಮುಖವಾಡ ಹಾಕ್ಕೊಂಡಿದ್ದೀರಾ. ಪರ್ಸನ್ಯಾಲಿಟಿ ಅಂದರೆ ಏನು? ಪರ್ಸೋನಾ ಅಂದರೆ ಮುಖವಾಡ, ಆ್ಯಕ್ಚುಲಿ ಗ್ರೀಕ್ ವರ್ಡ್ ರೂಟ್. ಸೊ ಮುಖವಾಡ ಮೇಲಿಂದ ಮೇಲೆ ಹಾಕ್ಕೊಂಡಿದ್ದನ್ನು ಕಳಚುತ್ತೆ ರೇಖಿ. ಕಳಚುತ್ತಾ ನೀವು ಒಳಗಡೆಯಿಂದ ಹೀಲ್ ಆಗ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ ರೇಖಿಯಿಂದನೇ ನೀವು ಹೀಲ್ ಆಗೋದು. ನಿಮ್ಮ ಕೋಪ ಕಡಿಮೆ ಆಗಿದ್ದು, ನಿಮ್ಮ ಪರ್ಸನ್ಯಾಲಿಟಿ ಚೇಂಜ್ ಆಗೋದು, ಇದೆಲ್ಲ ರೇಖಿಯಿಂದ. ನೀವೇನೋ ನಾನು ಚೇಂಜ್ ಆಗಬೇಕು ಅಂತ ಬಯಸಿ ಅಲ್ಲ, ಅದು ತನ್ನಷ್ಟಕ್ಕೆ ಆಗುವಂಥ ಒಂದು ಪ್ರಕ್ರಿಯೆ. ಓಕೆ. ಆಮೇಲೆ ಬೇರೆಯವರಿಗೆ ಮತ್ತು ನಿಮಗೆ ಹೀಲಿಂಗ್ ಮಾಡಿಕೊಂಡಾಗಲೂ ಕೂಡ ನಿಮ್ಗೆ ಆ ಬದಲಾವಣೆಗಳು ಗೊತ್ತಾಗ್ತಾ ಹೋಗುತ್ತೆ. ನಿಮಗೂ ಗೊತ್ತಾಗುತ್ತೆ, ಬೇರೆಯವರಿಗೂ ಗೊತ್ತಾಗುತ್ತೆ. ನಿಮ್ಮನ್ನು ನೋಡಿದವರಿಗೆ ಒಂದು 3 ತಿಂಗಳ ಅಥವಾ ಒಂದು 6 ತಿಂಗಳ ನಂತರ ನಿಮ್ಮನ್ನು ಬೇರೆಯವರು ನೋಡಿದರೆ ನಿಮ್ಮಲ್ಲಾದಂಥ ಅಗಾಧ ಬದಲಾವಣೆಯನ್ನು ಅವರು ಗಮನಿಸ್ತಾರೆ. ಯಾಕಂದರೆ ಹಳೆ ಪರ್ಸನಾಲಿಟಿ ಸತ್ತೋಗಿರುತ್ತೆ. ಇದೊಂಥರ ದ್ವಿಜ, ಇನ್ನೊಂದು ಜನ್ಮ ನಿಮ್ಮದು ನೆಕ್ಸ್ಟ್. ಸೊ ಅದೇ ಥರ ನಿಮ್ಮ ವರ್ಷನ್ಸನ್ನು ನೀವು ಚೇಂಜ್ ಮಾಡ್ಕೊತ ಹೋಗ್ಬೋದು. ಬಟ್ ಎಲ್ಲಿವರೆಗೆ ನೀವು ಆ ವರ್ಷನನ್ನು ಥಿಂಕ್ ಮಾಡೋದಿಲ್ಲ, ಅಲ್ಲಿವರೆಗೆ ಆ ವರ್ಷನ್ ಬರೋಲ್ಲ. ನಿಮಗಿರಬೇಕು, ನೀವೀಗ ಶಾಂತವಾದಂಥ ಡಾಕ್ಟರ್ ರಜನಿ, ಹ್ಯಾಪಿ ಆಗಿರುವಂಥ ರಜನಿ, ಯಾವಾಗಲೂ ಜಾಯ್ಫುಲ್ ಆಗಿದ್ದಾಳೆ ಅಂಥ ರಜನಿಯನ್ನು ನೀವು ಥಿಂಕ್ ಮಾಡ್ತಾ, ಫೀಲ್ ಮಾಡ್ತಾ, ಹೀಲಿಂಗ್ ಮಾಡ್ತಾ ಇದ್ದರೆ ಆ ರಜನಿ ಬರ್ತಾಳೆ, ಇಲ್ಲಾಂದ್ರೆ ಬರೋಲ್ಲ. ಸರ್, ಹಾಗಾದರೆ ರೇಖಿಗೂ ಈಗ ಬೇರೆ ಮೊಡಾಲಿಟೀಸ್ ಇದೆ, ಹಿಪ್ನೋಸಿಸ್, ಪಾಸ್ಟ್ ಲೈಫ್ ರಿಗ್ರೆಷನ್, ಅದಕ್ಕೂ ಇದಕ್ಕೂ ಏನು ಡಿಫರೆನ್ಸ್? ಎಲ್ಲವೂ ರೇಖಿಗೆ ಪೂರಕ ಆಗಿದೆ. ನೀವು ರೇಖಿ ಮಾಡಿಕೊಂಡು ಹಿಪ್ನೋಸಿಸ್ಸು ಮತ್ತು ಉಳಿದು ಪಾಸ್ಟ್ ಲೈಫ್ ರಿಗ್ರೆಷನ್ ಎಲ್ಲದನ್ನು ನೀವು ರೇಖಿಗೆ ಸೇರಿಸ್ಕೊಂಡ್ರೆ, ರೇಖಿಯಲ್ಲೂ ನಾವು ಪಾಸ್ಟ್ ಹೀಲಿಂಗ್ ಮಾಡ್ತೀವಿ, ಫ್ಯೂಚರ್ ಹೀಲಿಂಗ್ ಇದೆ, ರೇಖಿಯಲ್ಲೇ ಇದೆ. ನನ್ನ ಪ್ರಕಾರ ಅವೆಲ್ಲ ಪ್ಲಸ್ ಆ್ಯಡ್ ಮಾಡ್ಕೊತ ಹೋಗ್ಬೋದು ಬೇಕಿದ್ದರೆ. ರೇಖಿ ಮಾಡ್ತಾನೆ ಹಿಪ್ನೋಸಿಸ್ ಮಾಡುವಂಥ ಟೆಕ್ನಿಕ್ಕು ಗೊತ್ತಿದೆ ನನಗೆ, ಬೇಕಾದ್ರೆ ಅದನ್ನು ನಾನು ಹೇಳ್ಕೊಡ್ತೇನೆ. ರೇಖಿ ಮಾಡ್ತಾ ನೀವು ಪಾಸ್ಟ್ ಲೈಫಿಗೂ ಹೋಗ್ಬೋದು, ಎಲ್ಲದನ್ನು ಮಾಡ್ಬೋದು, ಎಲ್ಲದೂ ರೇಖಿಯಲ್ಲೇ ಇದೆ. ಬಟ್ ಅದೊಂದು ಸಪ್ರೇಟಾದ ವಿದ್ಯೆ ಆಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಸೈಡ್ಸ್. ಒಳ್ಳೆ ವಿಚಾರಗಳು ಎಲ್ಲಿದ್ದರೂ ತಗೊಳ್ಳಿ, ನಾನು ಸಹ ಕಲ್ತಿದ್ದೇನೆ ಬೇಕಾದಷ್ಟು. ಬಟ್ ರೇಖಿಯಷ್ಟು ಅನ್ಕಂಡೀಷ್ನಲ್ ಅಲ್ಲ ಅವೆಲ್ಲ. ನೀವೀಗ ಹಿಪ್ನೋಸಿಸನ್ನು ಇಲ್ಲಿ ಕೂತ್ಕೊಂಡೆ ಹಿಪ್ನೋಸಿಸ್ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಟೈಮು, ಪ್ಲೇಸು, ಸಿಚುವೇಶನ್ಸು ಎಲ್ಲ ನೋಡ್ಕೊಂಡು ಮಾಡಬೇಕಾಗತ್ತೆ. ಹಾಗೆ ಪಾಸ್ಟ್ ಲೈಫು ಅಷ್ಟೇ. ಬೇರೆ ಪೇಷಂಟ್ಸಿಗೆ ನೀವು ಮಾಡುವಾಗ ಚೇಂಜಸ್ ಏನಾಗುತ್ತೆ, ಹೀಲಿಂಗ್ ಮಾಡುವಾಗ ನಿಮ್ಮ ಕೈಯಿಂದ ಹೋಗುವ ಎನರ್ಜಿ ಪೇಷಂಟ್ಸಿಗೆ ಗೊತ್ತಾಗುತ್ತೆ. ಕೆಲವರಿಗೆ ಬಿಸಿ ಗೊತ್ತಾಗುತ್ತೆ, ನಿಮ್ಮ ಕೈಯಿಂದ ಎನರ್ಜಿ ಬರೋದು ಗೊತ್ತಾಗುತ್ತೆ, ಎಲ್ಲ ಗೊತ್ತಾದರೆ ಅವರು ಸೆನ್ಸಿಟಿವ್ ಅಂತ ಅರ್ಥ. ಅವರು ಸೆನ್ಸಿಟಿವ್. ನಿಮಗೂ ಗೊತ್ತಾಗಿದ್ರೆ ಅವರಿಗೆ ಗೊತ್ತಾಗಲೇಬೇಕು ಅಂತೇನಿಲ್ಲ. ನಿಮಗೂ ಗೊತ್ತಾಯಿತು, ಅವರಿಗೂ ಗೊತ್ತಾಯಿತು, ಭಾಳ ಒಳ್ಳೆಯದು. ನೀವು ಹೀಲಿಂಗ್ ಮಾಡ್ತಾ ಇದ್ದಾಗ ನೋಡಿ, ನಿಮ್ಮ ಕೈ ಇಲ್ಲಿಟ್ಟರೆ ನಂಗೆ ತುಂಬ ಬಿಸಿ ಆಯಿತು ಅಂತ ಪೇಷಂಟ್ ಹೇಳಿದರೆ ವೆಲ್ ಆ್ಯಂಡ್ ಗುಡ್. ಸಪೋಸ್ ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಅವರ ಸಿಮ್ಟಮ್ಸ್, ಲಕ್ಷಣಗಳು ಡೇ ಬೈ ಡೇ ಕಡಿಮೆ ಆಗುತ್ತೆ. ಪೇಯ್ನ್ ಇದ್ದರೆ ಕಡಿಮೆ ಆಯಿತು, ಅಥವಾ ಬೇರೆ ಕಾಯಿಲೆಗಳು ಏನಾದರೂ ಇದ್ದರೆ, BP ಇದ್ದರೆ ಅದು ನಾರ್ಮಲಿಗೆ ಬಂತು, ಶುಗರ್ ಲೆವೆಲ್ ನಾರ್ಮಲಿಗೆ ಬಂತು, ಈ ಥರ ನೀವು ಒಬ್ಬ ಡಾಕ್ಟ್ರಾಗಿ ಪೇಷಂಟ್ಸದು ಪಾಸ್ಟ್ ಮತ್ತು ಬಿಫೋರ್ ಹೀಲಿಂಗ್, ಆಫ್ಟರ್ ಹೀಲಿಂಗ್ ಚೆಕ್ ಮಾಡಿದರೆ ಬಾಡಿಯಲ್ಲಿ ಚೇಂಜಸ್ ಕಾಣಿಸುತ್ತೆ. ಮೈಂಡಲ್ಲಿ ಬದಲಾವಣೆಗಳು, ಅವ್ರ ಮನಸ್ಸು ಕಾಮ್ ಆಯಿತು, ಶಾಂತವಾಯಿತು, ಮೊದಲಿನ ಥರ ಇಲ್ಲ ಈಗ ಮೈಂಡು, ಅವರು ಅದನ್ನು ಹೇಳ್ಬೋದು, ಬೇರೆಯವರು ಅದನ್ನು ಗುರುತಿಸ್ಬೋದು. ಆಮೇಲೆ ಅವರ ಟೋಟಲ್ ಓವರಾಲ್ ಒಂದಷ್ಟು ದಿವಸದ ಹೀಲಿಂಗಲ್ಲಿ ಅವರ ಪರ್ಸನಾಲಿಟಿಯಲ್ಲಿ ಆಗುವ ಬದಲಾವಣೆಗಳು ಕಾಣಿಸಿದರೆ ಸಾಕು. ಇಷ್ಟೇ ನಮಗೆ ಬೇಕಿರೋದು, ಮತ್ತೇನು ಬೇಕು? ಈಗ ಪೇಷಂಟನ್ನು ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕಲ್ವಾ? ಅವ್ರು ಏನೋ ಕಾಯಿಲೆ ಎತ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ, ಅದು ಸಾಲ್ವ್ ಆಯಿತು ಸರ್ ನಿಮ್ಮ ಹತ್ರ, ಮೇಡಮ್ ನಿಮ್ಮ ಹತ್ರ ಈಗ ಹೀಲಿಂಗ್ ಮಾಡಿಸ್ಕೊಂಡು ನಂದು ಸಾಲ್ವ್ ಆಯಿತು ಅಂತ ಪೇಷಂಟ್ ಸರ್ಟಿಫಿಕೇಟ್ ಕೊಟ್ಟರೆ ಸಾಕಲ್ಲ, ಇನ್ನೇನು ಸರ್ಟಿಫಿಕೇಟ್ ಬೇಕು ನಿಮಗೆ? ಮುಗೀತು ಅಷ್ಟೇ. ಸರ್, ಇದಕ್ಕೆ ನಾವು ಅವರು ನಮ್ಮ ಹತ್ರ ಬಂದಾಗ ಎಷ್ಟು ಟೈಮ್ ಅಂತ ನಾವು ಅವರಿಗೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಹೇಳಬೇಕು? ಹೇಳೋಕ್ಕಾಗಲ್ಲ, ಕೂಡಲೇ ನೀವು ಹೇಳೋಕ್ಕಾಗಲ್ಲ. ಸ್ಟಾರ್ಟ್ ಮಾಡಬೇಕು, ಮಾಡ್ತಾ ಗೊತ್ತಾಗುತ್ತೆ ಆ ಪೇಷಂಟಿಗೆ ಎಷ್ಟು ದಿವಸ ಬೇಕು ಹೀಲಿಂಗು. 21 ಡೇಸ್ ಬೇಕಾ ಅಥವಾ 10 ಡೇಸ್ ಬೇಕಾ, ಎಲ್ಲವೂ ಸಹ ಅವರ ಸಿಮ್ಟಮ್ಸ್ಗಳ ಆಧಾರದ ಮೇಲೆ, ಅವರಲ್ಲಿ ಆಗುವಂಥ ಇಂಪ್ರೂವ್ಮೆಂಟ್ಸ್ಗಳ ಆಧಾರದ ಮೇಲೆ ಡಿಸೈಡ್ ಮಾಡಬೇಕು. ಅಷ್ಟು ಬಿಟ್ಟರೆ ಕೂಡಲೇ ನಾವು ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ. ಇದಕ್ಕೆ ಇಷ್ಟೇ ದಿವಸ ಬೇಕು ಅಂತ ಹೇಳೋಕ್ಕೂ ನಾವೇನು ಜ್ಯೋತಿಷಿಗಳು ಅಲ್ಲ. ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಪ್ರಶ್ನೆಗಳನ್ನು ಕೇಳಿ ನನ್ನ ಬಾಯಿಗೆ ಕೋಲ್ ಹಾಕಿ ಭಾಳಷ್ಟು ಆ ಪ್ರಶ್ನೆಗಳಿಗೆ ಉತ್ತರ ತಗೊಂಡಿದ್ದೀರಾ. ಅದರಿಂದ ವೀಕ್ಷಕರಿಗೂ ಕೂಡ ಅನುಕೂಲ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.